ಜುಲೈ ತಿಂಗಳ ಮಿಥುನ ರಾಶಿಯ ಭವಿಷ್ಯ. ಯಾರ್ಯಾರು ಮಿಥುನ ರಾಶಿಯವರಿದ್ದೀರೋ ನಿಮ್ಮೆಲ್ಲರಿಗೂ ಅದ್ಭುತವಾದ ಮಾಸ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಗೊಂದಲಗಳಿಂದ ನಿವಾರಣೆಯಾಗುವಂತ ಒಂದು ಮಾಸ. ಏನೋ ಕೆಲಸ ಮಾಡಕ್ ಹೋಗ್ತೀನಿ, ಇನ್ನೇನೋ ಕೆಲಸ ಆಗ್ತಿದೆ, ಏನೋ ಕೆಲಸ ಮಾಡಬೇಕು ಅನ್ಕೊಳ್ತಿದ್ದೀನಿ, ಆ ಕೆಲಸ ಅಡೆತಡೆಗಳಾಗುತ್ತೆ ಅಂತ ಏನು ಇಷ್ಟು ದಿನ ನೀವು ಕನ್ಫ್ಯೂಷನ್ ಅಲ್ಲಿದ್ರೆ ಆ ಎಲ್ಲ ಗೊಂದಲಗಳು ನಿವಾರಣೆಯಾಗಿ ಹೊಸ ಚೈತನ್ಯದಿಂದ ಮುನ್ನುಗ್ಗುವಂತ ಮಾಸ ಆಗಿರುತ್ತೆ. ಇನ್ನ ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದ್ರು ಅಂತೂ ತುಂಬಾ ಅದ್ಭುತವಾಗಿದೆ. ಎಜುಕೇಶನ್ ವಿಷಯದಲ್ಲಿ ತುಂಬಾ ಚೆನ್ನಾಗಿ ಓದ್ತೀರಾ ಪ್ರತಿಯೊಬ್ಬರು ಮಿಥುನ ರಾಶಿಯ ಮಕ್ಕಳುಗಳು. ಹೈಯರ್ ಎಜುಕೇಶನ್ ಇರ್ಬೋದು, ಲೋಯರ್ ಎಜುಕೇಶನ್ ತುಂಬಾ ಅದ್ಭುತವಾಗಿ ಓದುವಂತ ಒಂದು ಮಾಸ ಆಗಿರುತ್ತೆ. ಹಾಗೆ ಈ ಮಾಸದಲ್ಲಿ ದಾಂಪತ್ಯದಲ್ಲಿ ಅನುಮಾನಂ ಪೆದ್ದ ರೋಗಂ ಅಂತಾರೆ, ಅದನ್ನ ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಹೌದು, ಎಲ್ಲರಿಗೂ ಅನುಮಾನ ಇದ್ದೇ ಇರುತ್ತೆ ಹಸ್ಬೆಂಡ್ ವೈಫ್ ಅಂತ, ಅದನ್ನ ಕೂತ್ಕೊಂಡು ಕೂಲಾಗಿ ಮಾತಾಡೋದ್ರಿಂದ ಈ ಒಂದು ನಿವಾರಣೆ ಆಗುತ್ತೆ. ಹಾಗೆ ವ್ಯಾಪಾರಸ್ಥರ ವಿಚಾರಕ್ಕೆ ಬಂದಾಗ ಲಾಭವಂತೂ ಅತ್ಯಧಿಕವಾಗಿದೆ. ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ಮಾಡ್ಬೋದು, ಖಂಡಿತವಾಗ್ಲೂ ಶೇರ್ ಮಾರ್ಕೆಟ್ ಇರ್ಬೋದು, ಇನ್ನೊಂದು ಇನ್ವೆಸ್ಟ್ ಮಾಡಿ ತುಂಬ ಒಳ್ಳೆ ಲಾಭ ಬರುತ್ತೆ. ಇನ್ನು ಉದ್ಯೋಗಸ್ಥರಿಗೆ ಹಿರಿಯರ ಒಂದು ಮಾರ್ಗದರ್ಶನದಿಂದ ಮುನ್ನಡೆದ್ರೆ ತುಂಬ ಅದ್ಭುತವಾದ ರಿಸಲ್ಟ್ ಇರುತ್ತೆ. ಈಗ ಆಫೀಸ್ ಕೆಲಸನೇ ಮಾಡ್ತಾ ಇರ್ತೀರ, ನಿಮ್ಗಿಂತ ಸೀನಿಯರ್ ಏನೋ ಹೇಳ್ತಾರೆ, ಅದನ್ನ ಗಮನ ಇಟ್ಟು ಕೇಳೋದ್ರಿಂದ ಏನೂ ಆಗಲ್ಲ ಅಲ್ವಾ, ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗುತ್ತೆ. ಯಾವ ಭಗವಂತನನ್ನ ಆರಾಧನೆ ಮಾಡಬೇಕು ನೋಡಿ, ಈ ತಿಂಗಳು ಬೆಳಿಗ್ಗೆ ಎದ್ದು ಸ್ನಾನ ಶುಚಿರ್ಭೂತರಾಗಿ ನೀವು ತುಳಸಿ ದಳವನ್ನ ಕೈಯಲ್ಲಿ ಇಟ್ಕೊಂಡು ನಾರಾಯಣನ ಜಪವನ್ನು ಮಾಡಿ ಒಂದು 10 ನಿಮಿಷ ಓಂ ನಮೋ ನಾರಾಯಣಾಯ ನಮಃ ಅಂತ ಜಪವನ್ನು ಮಾಡೋದ್ರಿಂದ ಇಡೀ ತಿಂಗಳು ನಿಮಗೆ ಶುಭದಾಯಕವಾಗಿರುತ್ತೆ. ಆದ್ದರಿಂದ ಮಿಥುನ ರಾಶಿಯವರು ಎಷ್ಟು ಸಾಧ್ಯನೋ ಅಷ್ಟು ನಾರಾಯಣನ ಜಪವನ್ನು ಮಾಡಿ ಈ ತಿಂಗಳು ತುಳಸಿ ದಳವನ್ನ ಕೈಯಲ್ಲಿ ಹಿಡಿದು ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಧನ್ಯವಾದಗಳು.